ಇಟಗಿ ಭೀಮಾಂಬಿಕಾ ದೇವಸ್ಥಾನಕ್ಕೆ ಹೋಗ್ಬೇಕಂತಂದು 3 ಜನ ಹೊಂಟಿದ್ವಿ ಇವತ್ತು. ಯಾವುದಕ್ಕೂ ಒಂದ್ಸಲ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತಂದು ಪೆಟ್ರೋಲ್ ಬಂಕ್ ಕಡೆ ತಿರುಗಿಸಿದ್ವಿ. ಹಂಗೆ ಒಂದು ಸ್ವಲ್ಪ ಹಾಡು ಹಾಡ್ಬೇಕು ಅನ್ನಿಸ್ತು. ಕೇಳ್ರಿ ನನ್ನ ಹಾಡು. ನೀನು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಬಾಳು. ಹಂಗೆ ಅಲ್ಲಿ ಒಳಗೆ ಹೋಗಿ ದೇವಸ್ಥಾನಕ್ಕೆ ಪಾಳೆ ಹಚ್ಚಿದ್ವಿ. ಪಾಳೆ ಹಚ್ಚಿಂದ ಅಲ್ಲೇನಷ್ಟು ಗದ್ದಿರಲಿಲ್ಲ ಅಂದರೂ ನಮ್ಮ CR ಸರ್ ಅವರು ಕೇಳಿಲ್ಲ. ನಡಬರ್ಕ್ ಜಿಗದ್ ಹಾಸಿ ಮ್ಯಾಗ ಬಂದ್ಬಿಟ್ವಿ. ಶಕೀರಾ ಸರ್ ಶಿವ ಅಂದರೂ ಜಲ್ದಿನ ಒಳಗೆ ಬಂದ್ವಿ. ಒಳಗೆ ಬಂದ ಕೂಡಲೇ ಮತ್ತೆ ಅಲ್ಲಿ ಒಳಗೂ ಪಾಳೆ ಇತ್ತು. ಹಾಗಾಗಿ ಸುತ್ತಲೂ ನಮ್ಮ ಫ್ರೆಂಡ್ ಒಬ್ಬವನು ಬರ್ತಿದ್ದ. ಹಾಗಾಗಿ ಅಲ್ಲೇ ನೋಡ್ಕೊತ ನಿಂತಿದ್ವಿ. ಗುಡಿ ಒಳಗೆ ಅಲ್ಲಲ್ಲೇ ಕೊಟೇಶನ್ಸ್ ಬರ್ತಿದ್ರು. ಓದ್ತೀನಿ ನೋಡ್ರಿ ಇಲ್ಲಿ. ಗೊಂಬೆಗೆ ಕೈ ಮುಗಿಯುವಾಗ ನಂಬಿಕೆ ಇರಬೇಕು. ವಾವ್, ಎಷ್ಟು ಚೆನ್ನಾಗಿದೆ ಇದು. ಇಲ್ಲೇ ನಮ್ಮ ದೋಸ್ತರ ಮನೆಗೆ ಬಂದೀವಿ. ಕಿಶೋರ್ ಅವ್ರಿ ಮಗ ಕಾಣವಲ್ತಡಿ. ಯೂಟ್ಯೂಬ್ ಹಾಕ್ತೀನಿ ಈಗ. ಅಮಾಜಿಗೆ ಹೋಗಿದ್ವಿ ಗುಡಿಗೆ. ಶಕೀರಾ #ಶಕೀರಾ. ಹಂಗ ನಮ್ಮ ಕಿಶೋರ್ ಅವ್ರ ನಿಮ್ಗೆ ಏನ್ ಬೇಕು ತಿನ್ನಾಕಂತಂದು ಏನಾರ ತೊಗೊಂಬರಕಂತ ಓಡಾಡಕತ್ತಾರ. ತಿನ್ನಕ್ಕೇನಾದ್ರೂ ಎಲ್ಲ ಪರವಾಗಿಲ್ಲ ಬೇಡ. ಸ್ಪೈಸಿಯಾಗಿ ಏನಾದ್ರೂ ಹೇಳ್ತೀನಿ, ತಿನ್ನಿ, ಟೇಸ್ಟಿಯಾಗಿರುತ್ತೆ. ಹೇಳಿ ಹಂಗ ಜ್ಯೂಸರ ಕುಡೀರಿ ಅಂತಂದ. ಅವನು ಹ್ಞೂ ಅಂತಂದ್ವಿ. ಏನೋ ತೊಗೊಂಬರಕ್ಕೆ ಹೋಗಿದ್ದ. ಹಂಗೆ ಶೋಕೇಸ್ ಒಳಗೆ ಅಜ್ಜರ ಫೋಟೋ ಭಾಳ ಇದ್ದು. ಅವ್ರು ಯಾರು ಇವ್ರು ಯಾರು ಅನ್ಕೊಂತ ನೋಡ್ಕೊತ ಕುಂತಿದ್ವಿ. ಹಂಗೆ ನಮ್ಮ ಕಿಶೋರ್ ಅವರು ಭಾಳ ಎಕ್ಸ್ಪ್ಲೇನ್ ಮಾಡಿ ಹೇಳಾಕತ್ತಿದ್ರು. ಎಲ್ಲ ದೋಸ್ತರ ನನ್ನ ಬಾಲ್ಯ ಸ್ನೇಹಿತನ ಕೈದೋಟ. ಬಾಲ್ಯ ಸ್ನೇಹಿತನ ಕೈದೋಟ. ಇವನ್ನೆಲ್ಲ ಗಿಡನ ನಾನಾ ಬೆಳೆಸೀನಿ ಅಂತಂದು ನಮ್ಮ ಕಿಶೋರ್ ಅವ್ರು ಹೇಳಿದರು. ಹಾಗಾಗಿ ನಿಮ್ಮದು ಹಿಂಗೆ ಬೆಳೀಲಿ ಮುಂದೆ ಅಂತಂದು ಹೇಳಿ ಬಂದ್ವಿ. ವಂಶ ಹಂಗೆ ಕಿಶೋರ್ ಅವರು ಇಲ್ಲಿ ಹಾಲ್ಕೆರೆ ಅಜ್ಜರ ಮಠ ಶಾಖಾ ಮಠ ಐತಿ, ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಅಂತಂದು ಹೇಳಿದ್ರು. ಹಾಗಾಗಿ ನಾವು 4 ಜನ ಆ ಕಡೆ ಬೈಕ್ ತೊಗೊಂಡು ಹೋಗಿದ್ವಿ. ಅವ್ರ ಆಶೀರ್ವಾದ ಮಾಡಿದ ಆಶೀರ್ವಾದ ಅದಂಗೆ ಅದು. ನಮ್ಮ ಕಿಶೋರ್ ಅವರು ಭಾಳ ತಿಳ್ಕೊಂಡಿದ್ರು ಮಠದ ಬಗ್ಗೆ. ಹಂಗಾಗಿ ಅವರ ನಮ್ಗೆ ಒಂದು ಟೈಪ್ ಗೈಡ್ ಮಾಡಿ ಹೇಳಾಕತ್ತಿದ್ರು. ಅದ್ರ ಮಠದ ಬಗ್ಗೆ, ಇತಿಹಾಸದ ಬಗ್ಗೆ ಅದನ್ನ ಕೇಳ್ಕೊತ ಕುಂತಿದ್ವಿ ನಾವು. ವಿಜಯ
ಇನ್ನೊಂದು ಸ್ವಲ್ಪ ಭಾಳ ಹೇಳಿದ್ರಂತಂದ್ರೆ ನಮ್ಮ ಸಿ ಆರ್ ಅವ್ರು ಅಲ್ಲೇ ತಪಸ್ಸಿಗೆ ಕುಂತ್ಬಿಡ್ತಿದ್ರು ಈಗ. ಹಿಂದಿನ ಅಜ್ಜಾರ ಪ್ರತಿಷ್ಠಾನಕ್ಕೆ ಪೂಜೆಗೆ ಕುಂತಿದ್ದ ಸ್ಥಳನ ನಾವು ತೋರಿಸ್ತೀನಿ ಅಂತಂದು ತಳಗ ಗವಿ ಐತಿ ಅಂಡರ್ಗ್ರೌಂಡ್ ಒಳಗೆ. ಅಲ್ಲಿ ಸರ್ ಕರ್ಕೊಂಡು ಹೋದ್ರು ನಮ್ಮ ಕಿಶೋರ್ ಅವರು. ಇಲ್ಲಿ ಫಸ್ಟಿಗೆ ಒಳಗೆ ಬರಂತಲೇ ನನಗೆ ಹೀಗೂ ಉಂಟೆ ಶೋ ಒಂದ್ಸಲ ಕಣ್ಣು ಮುಂದೆ ರಪ್ ಅಂತ ಬಂದು ಹೋದಂಗೆ ಆಯ್ತು. ಇಂತಹ ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಚ್ಚ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಹಾಗೆ ಅದನ್ನ ನೋಡ್ಕೊಂಡು ಮತ್ತೆ ಹೊಳ್ಳಿ ಮ್ಯಾಗ ಬಂದ್ವಿ. ಏನ್ ಸರ್ ಅದು ಬಳಗದ ಹೆಸರು ನಿಮ್ದು? ಸೇವಾ ಬಳಗ ಅಷ್ಟನಾ? ಶ್ರೀ ಸೇವಾ ಬಳಗ, ಅಭಿನವ ಶ್ರೀ ಸೇವಾ ಬಳಗ. ಅನ್ನದಾನೇಶ್ವರ ಪದವಿ ಮಹಾವಿದ್ಯಾಲಯದ ಅಭಿನವ ಶ್ರೀ ಸೇವಾ ಬಳಗ. ಹಿಂದೆ ನಮ್ಮ ಪಂಚಾಕ್ಷರಿ ಸರ್ ಬಳಗ ಬಂದಾಗ ಚಿತ್ರಗಳನ್ನ ತಗೊಂಡೋಗಿದ್ರಂತ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳಕತ್ತಿದ್ರು ಅವ್ರ ಟೀಮಿಂದ ವರ್ಕ್ಸ್ ಬಗ್ಗೆ. ಇಲ್ಲಿ ಮತ್ತೆ ಯಾರ್ಯಾರು ಗದ್ದಿಗೆ ಅದಾವ ಅಂತಂದು ಕೇಳಿದಾಗ ನಮ್ಮ ಕಿಶೋರ್ ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳಕತ್ತಿದ್ರು ಎಲ್ಲಾನು. ಪ್ರಸಾದ್ ಅನ್ಸರ್ ತೀರ್ಥ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಕಿಶೋರ್ ಸಾಹೇಬ್ರು ಬಂದಿದ್ದು ಚಲೋನ ಆಯ್ತು. ಹಂಗೆ ಒಂದೆರಡು ಫೋಟೋ ತೆಗೆಸ್ಕೊಂಡ್ವಿ ಅಲ್ಲಿ. ಹಿಂದೆ ಸಂಗೊಳ್ಳಿ ರಾಯಣ್ಣವ್ರನ್ನ ಜೈಲಿಗೆ ಹಾಕಿದಾಗ ಕಿತ್ತೂರಾಣಿ ಚೆನ್ನಮ್ಮ ಅವರ ದತ್ತುಪುತ್ರ ಅವರು ರಕ್ಷಣೆಗಾಗಿ ಇಲ್ಲಿ ಬಂದಾಗ ಕೊನೆಗೆ ಇಲ್ಲೇ ಅವರು ಮರಣ ಹೊಂತಾರ. ಅವ್ರದ್ದು ಸಮಾಧಿ ಇದು. ಹಂಗೆ ಹಿಂದೆ ನಮ್ಮ ಕಿಶೋರ್ ಸರ್ ಅವರು ನಾ ಬೆಳೆಸಿದ ಗಿಡ ಈ ಹಿಂದೆ ಹಚ್ಚಿನಿ ನೋಡಿ ಬರ್ರಿ ಅಂತಂದು ಕರ್ಕೊಂಡೋಗಿ ತೋರಿಸಿದ್ರು ಹಿಂದೆ. ಹಾಗೆ ಮುಂದೆ ಇದೆಲ್ಲ ಮುಗಿಸ್ಕೊಂಡು ಗಾರ್ಡನಿಗೆ ಹೋಗ್ಬೇಕಂತ ಮಾಡಿದ್ವಿ. ಗಾರ್ಡನ್ ಗೇಟ್ ಹಾಕಿಬಿಟ್ಟಿತ್ತು, ಹಾಗಾಗಿ ಗಾರ್ಡನಿಗೆ ಹೋಗೋದಾಗಲಿಲ್ಲ. ಜಿಗಳೂರು ಕೆರೆ ಅಂತಿದೆ ಅಲ್ಲೇ ಗಾರ್ಡನಿಂದ, ಅದನ್ನ ನೋಡ್ಕೊಂಡು ಬಂದ್ವಿ ನಾವು. ಹಣೆ ಬರ ಖರಾಬ್ ಆಯ್ತು ಕುದಾಕಿ ಯಾಕರೆಗ ಅಂದಂಗೆ ಸುಮ್ ಬಂದ್ವಿ. ಕಾರ್ ಗಾಡಿ ಬರ್ಬೇಕು ಮುಂದೆ. ಬಿಡು ಹೋಲಿ ಅವನು ಗದ್ದಲ್ದಾಗ ಅವ್ರು ಇಷ್ಟ ಬಂದಿರ್ಬಾರ್ದು. ಇಲ್ಲ ನೋಡಿ ಗಿರಿ ಜುಗುರ್ ಕೆರೆ ಮತ್ತು ಗಣ ರೋಣ ಎಲ್ಲ ಇಲ್ಲ ನೀರು ಏನು ಮಾಡ್ತೀವಿ ಹಂಗೆ ಹೋಗಿ ಎಲ್ಲ ನೋಡ್ಕೊಂಡು ಫೋಟೋ ಗಿಟ್ಟ ಹೊಡ್ಕೊಂಡು ಬಂದ್ವಿ ನಾವು ಹೊಳ್ಳಿ. ಗಾರ್ಡನಿಗೆ ಬಂದಿದ್ವಿ, ಗಾರ್ಡನ್ ಎಲ್ಲ ಬಂದ್ ಆಗ್ಬಿಡತಿ. ಯಾವಾಗ ಸ್ಟಾರ್ಟ್ ಆಗುತ್ತೆ? ಪಂಚಾಕ್ಷರಿ ಅಂತ ಕಪಲ್ಸ್ ಕರ್ಕೊಂಡ್ ಬರ್ಬೇಕಂತ ನಮ್ಗೆ ಗೊತ್ತಿಲ್ಲ.
ಹಂಗಾಗಿ ಇಲ್ಲೇ ಕೇರಿ ನೋಡಕ್ ಬಂದಿವಿ. ಕೇರಿ ನೋಡ್ಕೊಂಡು ಹೋಗ್ಬಿಡೋದು ಸುಮ್ಮ. ಪಂಚಾಕ್ಷರ ಅದನಲ್ರಿ ಕಪಲ್ಸ್ ಕರ್ಕೊಂಡ್ ಬರ್ತಾನಂತ್ರಿ ಇವ. ಭರ್ಜರಿ ಶಿವಸಾಗರಕ್ಕೆ ಹೋಗಿ ಹೋಟೆಲಿಗೆ ಹೋಗಿ ಪುರೆ ಹೊಡೆದ್ವಿ. ಮತ್ತು ಊಟ ಇರಬೇಕಲ್ಲ ನಮಗೆ, ಹಂಗಾಗಿ ಪುರೆ ತಿಂದು ನಮ್ಮ ಪಯಣವನ್ನು ಬೆಳೆಸಿದ್ವಿ.